ನಮಸ್ಕಾರ ಎಲ್ರಿಗೂ ವಿದ್ಯಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರೆಸ್ಟೋರೆಂಟಲ್ಲೆಲ್ಲ ಸಿಗುವಂಥ ನಾನ್ ರೆಸಿಪಿ ಹೇಗೆ ಮಾಡೋದು ಅಂತ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಯೂಶಲಿ ತಂದೂರಿ ಯೂಸ್ ಮಾಡಿಕೊಂಡು ಮಾಡ್ತಾರೆ. ಆದರೆ ನಾವಿವತ್ತು ತಂದೂರಿ ಇಲ್ದಿರೇ ಮನೆಯಲ್ಲೇ ಬರೀ ತವಾ ಯೂಸ್ ಮಾಡಿಕೊಂಡೇ ಮಾಡ್ಬೋದು. ಹೇಗೆ ಮಾಡೋದು ಅಂತ ಅನ್ನೋದನ್ನು ನೋಡೋಣ. ನೀವು ನೋಡ್ತಾ ಇರ್ಬೋದು ಟೆಕ್ಸ್ಚರೆಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ಸೇಮ್ ಹೋಟೆಲಲ್ಲಿ ಹೇಗೆ ಸಿಗುತ್ತೋ ಅದೇ ರೀತಿಯಲ್ಲೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ತುಂಬ ಸಾಫ್ಟಾಗೂ ಇದೆ, ಹಾಗೆ ಹಿಂದೆಗಡೆ ಹೇಗೆ ಕ್ರಿಸ್ಪಿಯಾಗಿರಬೇಕು ಆ ರೀತಿಯಲ್ಲೂ ಇದೆ. ಮುಟ್ಟೋದಕ್ಕಂತೂ ತುಂಬಾ ಚೆನ್ನಾಗಿದೆ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿದೆ ಇದು. ರೆಸ್ಟೋರೆಂಟಲ್ಲೆಲ್ಲ ಸಾಫ್ಟಾಗಿ ಬರಲಿ ಅಂತ ಅನ್ನೋದಕ್ಕೋಸ್ಕರ ಮೈದಾನ ಬಳಸ್ತಾರೆ. ಕೆಲವು ಕಡೆಗೆ ವೀಟ್ ನಾನ್ ಸಹ ಸಿಗುತ್ತೆ. ನೀವು ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅವ್ರು ಕೊಡ್ತಾರೆ, ಬಟ್ ಅದು ಕೆಲವು ಕಡೆಗೆ ಮಾತ್ರ. ಇವತ್ತು ನಾವು ಮನೆಯಲ್ಲಿ ಮೈದಾನ ಬಳಸ್ದಿರ ಬರೀ ಗೋಧಿ ಹಿಟ್ಟಲ್ಲೇ ನಾನ್ನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಈಗ ಮೊದಲನೇದಾಗಿ ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1.5 ಕಪ್ಪಷ್ಟು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಬೇಕು ಅಂತಂದರೆ ಅಥವಾ ಕಮ್ಮಿ ಬೇಕು ಅಂದರೆ ನೀವು ಅದಕ್ಕೆ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ, ಒಂದು ಅರ್ಧ ಚಮಚದಷ್ಟು. ಹಾಗೆ 1 ಚಮಚದಷ್ಟು ಸಕ್ಕರೆ ಬೇಕಾಗುತ್ತೆ. ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರನ್ನು ಬಳಸ್ಕೊಳ್ಬೇಕಾಗತ್ತೆ. ನೋಡಿ, ಇದು ಅರ್ಧ ಚಮಚ. ಹಾಗೆ 1/4 ಚಮಚದಷ್ಟು ಬೇಕಿಂಗ್ ಸೋಡಾ. ಇದು ಎರಡೂ ಬೇರೆ ಬೇರೆದು, ಸೊ ಎರಡೂ ನೋಡಿಕೊಂಡು ಅಷ್ಟೇ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ. ಇದನ್ನು ಹಾಕೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಆಗುತ್ತೆ. ಮತ್ತು ಗೋಧಿ ಹಿಟ್ಟನ್ನು ನಾನು ಯಾವ್ದು ಕಪ್ಪಲ್ಲಿ ಮೆಷರ್ಮೆಂಟ್ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಸೇರಿಸ್ಕೊಳ್ಳಿ, ಹೆಚ್ಚಿಗೆ ಬೇಕಾಗಿಲ್ಲ. ಕಮ್ಮಿ ಹಾಕೋದಾದ್ರೂ ತೊಂದರೆ ಇಲ್ಲ. ಹಾಗೆ ಮೊಸರದ್ರಲ್ಲಿ ಅರ್ಧದಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಸ್ಕಿಪ್ ಮಾಡೋದಾದರೆ ಖಂಡಿತವಾಗ್ಲೂ ನೀವು ಸ್ಕಿಪ್ ಮಾಡ್ಬೋದು. ಆದರೆ ಹಾಲು ಮತ್ತು ಮೊಸರು ಎರಡೂ ಸೇರಿಸಿ ನಾವು ಈ ರೀತಿ ರೋಟಿ ಮಾಡೋದ್ರಿಂದ ತುಂಬಾ ಅಂದರೆ ತುಂಬ ಸಾಫ್ಟಾಗಿ ಆಗುತ್ತೆ. ಈಗ ನೀರೇನು ಸೇರಿಸ್ತೀರಾ, ಹಾಗೆ ಇದನ್ನು ಕಲಿಸ್ಕೊಳ್ಳೋಣ. ನಾರ್ಮಲಾಗಿ ನೀವು ಚಪಾತಿ ಹೇಗೆ ಕಲಿಸ್ತೀರಾ ಅದೇ ರೀತಿಯಲ್ಲೇ ಕಲಿಸ್ಕೊಳ್ಬೇಕಾಗತ್ತೆ. ಉಂಡೆ ಕಟ್ಟೋ ಹದಕ್ಕೆ ಬರುವ ರೀತಿಯಲ್ಲಿ ಕಲಿಸ್ಕೊಳ್ಬೇಕಾದ್ರೆ ಇನ್ನು ತೇವಾಂಶ ಬೇಕು ಅಂತ ಅನ್ನೋದಾದರೆ ನೀರನ್ನು ಸೇರಿಸ್ಕೊಳ್ಬೋದು. ನಾನಿವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ. ಒಂದೇ ಸತಿಗೆ ನೀರನ್ನು ಹಾಕ್ಕೊಳಕ್ಕೆ ಹೋಗ್ಬಿಡಿ. ನೋಡಿಕೊಂಡು ನೀವು ನಾರ್ಮಲಾಗಿ ಚಪಾತಿ ಎಲ್ಲ ಕಲಿಸಿರ್ತೀರಲ್ಲ ಅದೇ ರೀತಿಯೆಲ್ಲ ಕಲಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ನಾದಬೇಕು. ಇದನ್ನು ಹಸ್ತ ಅಥವಾ ಅಂಗೈಯಲ್ಲಿ ಚೆನ್ನಾಗಿ ನಾದ್ದಷ್ಟು ಇದು ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ತುಂಬ ಹೊತ್ತೇನು ಬೇಕಾಗಿಲ್ಲ, ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನಾದಿದ್ರೆ ತುಂಬಾ ಚೆನ್ನಾಗಾಗತ್ತೆ ಇದು. ಸ್ವಲ್ಪ ಒಂದು 5-10 ನಿಮಿಷ ಶಕ್ತಿ ಮೀರಿ ನಾದಿದ್ರೆ ತುಂಬಾ ಹಿಟ್ಟು ಸಾಫ್ಟಾಗಿ ಆಗುತ್ತೆ. ತುಂಬ ಮೃದು ಅಂತ ಅನಿಸುತ್ತೆ, ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ಬೋದು. ಮೊದಲು ಎಷ್ಟು ಗಟ್ಟಿಯಾಗಿತ್ತು, ಈಗ ನಾದ್ತಾ ಇರಬೇಕಾದ್ರೇ ಎಷ್ಟು ಸಾಫ್ಟಾಗಿ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ನೋಡಿ. ಆದರೆ ಇದು ಇನ್ನೂ ಸಾಫ್ಟಾಗಿ ಮಾಡ್ಕೊಳ್ಬೇಕು ನಾವು. ಅದು ಹೇಗೆ ಅಂತಂದರೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮತ್ತೆ ಒಂದು 2-3 ನಿಮಿಷ ನಾದ್ಕೊಂಡ್ರೆ ಸಾಕಾಗತ್ತೆ. ಈಗ ನೀವು ಗಮನಿಸ್ಬೋದು ಎಷ್ಟು ಮಟ್ಟಿಗೆ ಇದು ಸಾಫ್ಟಾಗಿ ಆಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಮುಟ್ಟಿದ್ರೆ ಎಷ್ಟು ನೀಟಾಗಿ ಸಾಫ್ಟಾಗಿ ಒಳಗಡೆ ಹೋಗ್ತಾ ಇದೆ ಅಂತ. ಈಗ ನಾವು ಮತ್ತೆ ಇದಕ್ಕೆ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಬಿಡಬೇಕಾಗತ್ತೆ. ಸ್ವಲ್ಪ ಡ್ರೈ ಆಗ್ದಿರ ಇರೋ ಹಾಗೆ ನೋಡಿಕೊಂಡು ಎಣ್ಣೆನ ಅಪ್ಲೈ ಮಾಡಬೇಕು. ಈಗ ಎಣ್ಣೆ ಅಪ್ಲೈ ಮಾಡಿದ್ದಾದಮೇಲೆ ಒಂದು ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಮಿನಿಮಮ್ ಅಂದರೂ 1 ಅವರ್ ಆದರೂ ಇದಕ್ಕೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಸಾಧ್ಯ ಆದರೆ ನಿಮಗಿನ್ನ ಟೈಮ್ ಹೆಚ್ಚಾಗಿತ್ತು ಅಂತಂದರೆ ಬೇಗನೆ ಕಲಿಸೋದಾದರೆ 2 ಅವರ್ ಆದರೂ ಬಿಡಿ ನೀವು. ಈಗ ನಾನಿಲ್ಲಿ 2 ಅವರ್ ಬಿಟ್ಟಿದ್ದೀನಿ. 2 ಅವರ್ ಆಗಿದ ನಂತರ ನಾನೀಗ ಮುಚ್ಚಳನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಇನ್ನಷ್ಟು ಸಾಫ್ಟಾಗಿ ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಈಸಿಯಾಗಿ ನನ್ನ ಫಿಂಗರ್ ಮಾರ್ಕ್ಸ್ ಎಲ್ಲ ಬೀಳ್ತಾ ಇದೆ ಅಂತ ಅಂದ್ಬಿಟ್ಟು. ಮತ್ತೆ ಇವಾಗ ಇದನ್ನು ಒಂದು ಸತಿ ನಾದ್ಕೊಂಡ್ರೆ ಸಾಕಾಗತ್ತೆ.
ತುಂಬ ಜಾಸ್ತಿ ಎಲ್ಲ ಏನೂ ನಾದೋದು ಬೇಡ. ಒಂದೇ ಒಂದು ಸತಿ ಅದು ಒಂದು ಹದಕ್ಕೆ ಬರುತ್ತೆ ನಾದಿದಾಗ. ಈಗ ಹಿಟ್ಟು ರೆಡಿ ಆಗಿದೆ. ನಾವಿವಾಗ ಇದರಲ್ಲಿ ರೋಟಿ ಮಾಡೋದಕ್ಕೆ ಅಥವಾ ನಾನ್ ಮಾಡೋದಕ್ಕೆ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಉಂಡೆನ ತೆಗೆದಿಟ್ಕೊಳ್ಳೋದ್ರಿಂದ ಎಲ್ಲ ಉಂಡೆನೂ ಒಂದೇ ಸೈಜಲ್ಲಿ ಬರುತ್ತೆ ನಿಮಗೆ. ನೋಡಿ, ಮೇಲೆಯಿಂದ ಸ್ವಲ್ಪ ಹೀಗೆ ರೋಲ್ ಮಾಡಿಬಿಟ್ಟು ಆನಂತರ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋದು. ಹೀಗೆ ಮಾಡಿಕೊಂಡ್ರೆ ಎಲ್ಲ ಉಂಡೆನೂ ಒಂದೇ ಸೈಜಲ್ಲಿ ಬರುತ್ತೆ. ನಿಮ್ಗೆ ಎಷ್ಟು ರೋಟಿ ಇವಾಗ ಮಾಡ್ತೀರೋ ಅಷ್ಟು ನೋಡಿಕೊಂಡು ನೀವು ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೋದು. ಮತ್ತು ಈಗ ಲಟ್ಟಿಸ್ಕೊಳ್ಳೋದು. ನಾರ್ಮಲಾಗಿ ಚಪಾತಿ ಹೇಗೆ ನಾವು ಲಟ್ಟಿಸ್ಕೊಳ್ತೀವಿ ಅದೇ ಥರನೇ, ಆದರೆ ನಾನು ಮಾಡೋದಕ್ಕೆ ಸ್ವಲ್ಪ ಮಂದ ಇರಬೇಕಾಗತ್ತೆ, ತಿಕ್ನೆಸ್ ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ. ನೀವು ಬೇಕಾಗಿದ್ದರೆ ಓವಲ್ ಶೇಪಲ್ಲೂ ಸಹ ಮಾಡ್ಬೋದು, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು. ಅಥವಾ ರೌಂಡಾಗಿ ಬೇಕಾದರೂ ಮಾಡ್ಕೊಳ್ಬೋದು. ಇಲ್ಲಿ ಶೇಪ್ಗಿಂತನೂ ರುಚಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ, ಆದರೆ ಮಂದ ಇಟ್ಕೊಳ್ಳಿ, ಸ್ವಲ್ಪ ತಿಕ್ನೆಸ್ ಇಟ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಹುಬ್ಬಿ ಬರುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ. ಈಗ ಮೇಲೆ ಇರೋವಂಥ ಡಸ್ಟೆಲ್ಲ ತೆಗೆದುಬಿಟ್ಟು ಆನಂತರ ನಾವು ಇದ್ರ ಮೇಲೆ ಆನಿಯನ್ ಸೀಡ್ಸ್ ಅಥವಾ ಕಲೋಂಜಿ ಸೀಡ್ಸ್ ಅಂತ ಹೇಳ್ತೀವಿ, ಇದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಇದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಕೊಳ್ಳಿ. ಇದ್ರ ಬದಲಾಗಿ ಎಳ್ಳನ್ನು ಸೇರಿಸ್ಕೊಳ್ಳಿ. ಎಳ್ಳು ಸಹ ತುಂಬಾ ಚೆನ್ನಾಗಿ ಟೇಸ್ಟ್ನ ಕೊಡುತ್ತೆ. ಮತ್ತು ಸ್ವಲ್ಪ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು, ನೋಡೋದಕ್ಕೆ ತುಂಬಾ ಸೊಗಸಾಗಿ ಕಾಣಿಸುತ್ತೆ ಇದು ಹಾಕೋದ್ರಿಂದ. ಎರಡೂ ಸೇರಿಸಿದ ನಂತರ ಒಂದು ಸತಿ ಲಟ್ಟಿಸ್ಕೊಳ್ಬೇಕು, ಒಂದೇ ಒಂದು ಸತಿ. ಆವಾಗ ಅದು ಪ್ರೆಸ್ ಆಗಿ ಅದರಲ್ಲೇ ಅಂಟ್ಕೊಳ್ಳುತ್ತೆ. ನೀವು ಇದನ್ನು ತವ ಮೇಲೆ ಹಾಕಿದವಾಗ್ಲೂ ಅದು ಬೀಳೋದಿಲ್ಲ, ನೀಟಾಗಿ ಅದು ಹಾಗೆ ಕಚ್ಕೊಂಡಿರುತ್ತೆ. ಇವಾಗ ಇದನ್ನು ತುಂಬ ಮೆತ್ತಗೆ ಉಲ್ಟಾ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಉಲ್ಟಾ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಸ್ವಲ್ಪ ಕೈಯಲ್ಲಿ ನೀರನ್ನ ಹದ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ತವಾನೂ ಸಹ ಬಿಸಿಯಾಗಿದೆ. ನಾವು ಯಾವ ಕಡೆ ನೀರನ್ನು ಹಾಕ್ಕೊಂಡಿದ್ವಲ್ಲ ಅದು ತವ ಮೇಲೆ ಅಂಟ್ಕೊಳ್ಬೇಕು. ಈ ರೀತಿ ನೀರು ಹಾಕೋದ್ರಿಂದ ತವಾಗೆ ಕರೆಕ್ಟಾಗಿ ಅದು ಸ್ಟಿಕ್ ಆಗಿಬಿಡುತ್ತೆ. ನೀವು ತವ ಮೇಲೆ ಹಾಕಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಬಬಲ್ಸ್ ಬರೋದಕ್ಕೆ ಶುರು ಆಗುತ್ತೆ. ನೀವು ಇವಾಗ ನೋಡ್ತಾ ಇರ್ಬೋದು, ಸ್ವಲ್ಪ ಹುಬ್ಬಿ ಬರ್ತಾ ಇರೋದೆಲ್ಲ ನೋಡಿ. ಈಗ ದಪ್ಪ ಬಬಲ್ ಬಂದಿದ್ದ ತಕ್ಷಣವೇ ಈ ರೀತಿ ಉಲ್ಟಾ ಹಾಕ್ಕೊಂಡ್ಬಿಡಿ. ಉಲ್ಟಾ ಹಾಕ್ಕೊಂಡವಾಗ ಇನ್ನೊಂದು ಕಡೆಗೆ ಬೆಂಕಿನಲ್ಲಿ ಇದು ಸುಟ್ಟವಾಗ ಸೇಮ್ ತಂದೂರಿ ರೋಟಿ ಹೇಗೆ ರೆಡಿ ಆಗುತ್ತಲ್ಲ ಅದೇ ರೀತಿಯಲ್ಲೇ ರೆಡಿ ಆಗುತ್ತೆ. ನೀಟಾಗಿ ಹದವಾಗಿ ಎಲ್ಲ ಕಡೆನೂ ಬೆಂಕಿ ತಾಕೋ ರೀತಿಯಲ್ಲಿ ತಿರುಗಿಸ್ಕೊಳ್ಳಿ. ಅದು ಚೆನ್ನಾಗಿ ರೋಸ್ಟಾಗಿ ಬಣ್ಣ ಎಲ್ಲ ಚೇಂಜ್ ಆಗುತ್ತೆ. ಬೆಂಕಿಗೆ ಈ ಈರುಳ್ಳಿ ಸೀಡ್ಸ್ ಎಲ್ಲ, ಈರುಳ್ಳಿ ಬೀಜ ಎಲ್ಲ ತಾಕ್ತಾ ಇರಬೇಕಾದ್ರೆ ಅದು ಘಮ ಬಿಡುತ್ತಲ್ಲ, ಅದು ತುಂಬ ಚೆನ್ನಾಗಿದೆ. ಇನ್ ಕೇಸ್ ಇತ್ತು ಅಂದರೆ ನೀವು ಅದನ್ನು ಟ್ರೈ ಮಾಡಿ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಎಳ್ಳನ್ನು ನೀವು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ಈಗ ನೀವು ಮೇಲೆ ಸ್ವಲ್ಪ ಬಟರನ್ನು ಸೇರಿಸಿದ್ರೆ ಬಟರ್ ನಾನ್ ಆಗುತ್ತೆ. ನನ್ನ ಹತ್ರ ಸದ್ಯಕ್ಕೆ ಬಟರ್ ಇಲ್ದಿರ ಇರೋದಕ್ಕೆ ತುಪ್ಪನ ಹಾಕಿದ್ದೀನಿ. ತುಪ್ಪ ಹಾಕೋದ್ರಿಂದನೂ ಸೇಮ್ ಅದೇ ಸಾಫ್ಟ್ನೆಸ್ ಕೊಡುತ್ತೆ, ಒಂಥರ ಗ್ಲಾಸಿನೆಸ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗ್ ಹೊಡಿತಾ ಇದೆ ಅಂತಂದ್ಬಿಟ್ಟು. ಇದು ತುಪ್ಪ ಹಾಕೋದ್ರಿಂದ ನಾವು ನೀರು ಹಾಕಿರೋದಕ್ಕೆ ಇದು ಒಂಚೂರು ಆಚೆ ಬಿಡ್ದೀರ ಬರ್ತಾ ಇದೆ ನೋಡಿ, ನೀಟಾಗಿ ಕಚ್ಕೊಂಡಿದೆ. ಈಗ ಇದನ್ನು ದೋಸೆ ತಿರುಗಿಸೋದು ಅಥವಾ ಚಪಾತಿ ತಿರುಗಿಸೋದು ಈ ಥರದ್ರಲ್ಲಿ ಒಂದು ಸತಿ ನೀವು ಸ್ಕ್ರೇಪ್ ಮಾಡಿದ್ರೆ ಬಂದುಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ, ಟೆಕ್ಸ್ಚರ್ ನೋಡಿ, ನಾವು ನೀರು ಹಾಕಿದ ಕಡೆಗೆ ಎಷ್ಟು ಚೆನ್ನಾಗಿ ಅಂಟ್ಕೊಂಡು ಒಳ್ಳೆ ಹದವಾಗಿ ಇದು ಬೆಂದಿದೆ. ಮತ್ತು ಮೇಲಿನ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಆ ಹುಬ್ಬಿ ಬಂದಿರೋದು ಬಿಸಿ ಬಿಸಿ ಮುಟ್ಟೋದಕ್ಕೂ ಕಷ್ಟ ಆಗ್ತಾಯಿದೆ, ಆದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ತುಂಬಾ ಈಸಿಯಾಗಿ ನೀವೇ ಮನೆಯಲ್ಲಿ ಮಾಡ್ಕೊಳ್ಬೋದು. ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು. ಥಿಕ್ನೆಸ್ನ ಮೇಂಟೈನ್ ಮಾಡ್ಕೊಳ್ಬೇಕು, ನಾದದು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು. ಈ ರೀತಿ ಮಾಡಿದವಾಗ ಎಷ್ಟು ಚೆನ್ನಾಗಾಗುತ್ತೆ ನೋಡಿ. ಇದು ನೀರು ಹಾಕಿದ ಕಡೆಗೆ ಕ್ರಿಸ್ಪಿಯಾಗಿದೆ, ಮತ್ತು ನಾವು ಇನ್ನೊಂದು ಕಡೆಗೆ ಹದವಾಗಿ ಬೆಂಕಿಯಲ್ಲಿ ಬೇಯಿಸಿದ್ವಲ್ಲ ಅಲ್ಲಿ ಹುಬ್ಬಿರೋದು ನೋಡಿ
ಎಷ್ಟೊತ್ತಾದರೂ ಹಾಗೇ ಉಪ್ಪಿದೆ. ತವಾಯಿಂದ ತೆಗೆದು ಆಲ್ಮೋಸ್ಟ್ 1.5 ನಿಮಿಷದ ಮೇಲೇ ಆಗಿದೆ, ಇನ್ನೂ ಹಾಗೆ ಉಪ್ಪಿದೆ. ತುಂಬ ಹೊತ್ತು ಇದೇ ರೀತಿಯಲ್ಲೇ ಇರುತ್ತೆ ಇದು. ನೀವು ನಿಮ್ಮ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಬೆಲ್ ಬಟನನ್ನು ಸಹ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡಿದವಾಗ ಪಕ್ಕದಲ್ಲೇ ಆಲ್ ಅನ್ನೋ ಬಟನ್ ಸಹ ಸಿಗುತ್ತೆ, ಹಾಗೆ ಆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.